ಹೋಗ್ತೀನಿ ಅಂದ್ಲು ಊರಿಗೆ. ಈಗ ಏನು ತಯಾರಾಗಿ ಹೋದ್ಲ ಏನ? ಅವಾಗಂಕರು ಖುಷಿ ತಡ್ಕೊಳಕ್ಕಾಗಲ್ದ. ನೋಡ್ತೀನಿ ತಡಿ ಮೊದ್ಲು. ಅಯ್ಯ ಇದೇನು ಯಾಕ ಮಕ್ಕೊಂಬಿಟ್ಟಾಳವ್ವ? ಆತು ಬಿಡು, ಅಡ್ಡಾಗ್ಲಿ. ಎದಕ್ಕೆ ಅಡ್ಡಾಗಳ ಏನ? ಈಗ ಒಂಥರ ನೆಮ್ಮದಿ ಅನಿಸ್ತೇನೆ ಆಕಿಗೆ. ಅದಕ್ಕೆ ಕಣ್ ತುಂಬ ನಿದ್ದೆ ಮಾಡ್ತೀನಿ ಅಂತ ಮಕ್ಕೊಂಡಂಗೆ ಕಾಣ್ತಾ. ಮಕ್ಕಳ್ಬಿಡು, ಈಗ ಆಮೇಲೆ ಎಬಸ್ತೀನಂತ ಅಡುಗೆ ಮಾಡಿ. ಇವರು ಬರಲಿಲ್ಲ, ಇಬ್ಬರು ಅಣ್ಣನೂ ಬರಲಿಲ್ಲ, ಅತ್ತಿಗೆಮ್ಮನೂ ಬರಲಿಲ್ಲಲ್ಲ. ಯಾಕೆ ಅತ್ತಿಯರು ಮಕ್ಕೊಂಡಾರಲ್ಲ? ಗಾಯತ್ರಿ ಬಂದ್ರೇನ್ರಿ? ಅತ್ತಿಗೆಮ್ಮ ಏನಾಯ್ತನ್ರಿ? ಎದಕ್ಕೆ ಮಕ್ಕೊಂಡಾಳ? ನನಗೂ ಗೊತ್ತಿಲ್ಲ. ನಾನು ಅಡುಗೆ ಮಾಡಕತ್ತಿದ್ದೆ, ಕರೆದೆ ಎದಕ್ಕೆ ಅಂತಂದು ಅನ್ಲಿಲ್ಲ. ಬಂದು ನೋಡಿದ್ರೆ ನಿದ್ದೆ ಜೋರೈತಿ. ಯಾಕಮ್ಮ ನೆಮ್ಮದಿಯಾಗಿ ಮಕ್ಕೊಂಡಾಳ, ಮಕ್ಕಳ್ಬಿಡು ಅಂತ ನಾನೇ ಎಬ್ಸಕ್ಕೆ ಹೋಗ್ಲಿಲ್ಲ. ಅಡಿಗೆ ಆದ್ಮೇಲೆ ಕರೆದ್ರ ಆತಂತಂದು. ಮತ್ತು ಊರಿಗೆ ಹೋಗ್ತೀನಿ ಅಂದ್ರಲ್ಲ, ಮತ್ತು ಊರಿಗೂ ಬರ್ತೀನಿ ಅಂತಂದ್ರು. ಅದ ಅಂದ್ರಿ. ಆಮೇಲೆ ಏನೋ ಇಲ್ಲ, ಸಂಜೆ ಮುಂದೆ ಐತಂತ ಬಸ್, ಮಧ್ಯಾಹ್ನಕ್ಕಿಲ್ಲ. ನಾ ಕೇಳಿ ಬಂದೀನಿ, ಸಂಜೆ ವರ್ಷ ಹೋಗ್ತೀನಿ, ಇವತ್ತೊಂದಿನ ಅಲ್ಲೇ ಇದ್ದು ನಾಳೆ ಬರ್ತೀನಿ ಅಂತ ಅಂದಲ್ರಿ. ಹ್ಞೂ ಅಂತಂದೆ. ಬಂದು ಒಂದಿಟ್ಟು ಅಡ್ಡಕ್ಕಿನವ, ನನಗಂತ ಸಾಕಾಗೈತೆ ಯಾಕ ಅಂತ ಅಡ್ಡಾದ್ಲ ಅಷ್ಟೇ. ಆತ್ ಬಿಡು, ಮಲಗ್ಲಿ. ಪಾಪ ಖುಷಿ ಆಗೈತೆ ಅವ್ರಿಗೆ ನಾ ಹೇಳಿದ ವಿಷಯ ಕೇಳಿ. ಅದಕ್ಕೆ ಅವ್ರಿಗೇನೋ ಒಂಥರ ನೆಮ್ಮದಿದಂಗೆ ನಿದ್ದೆ ಬಂದಂಗೆ ಕಾಣ್ತೈತಿ. ಹ್ಞೂ ರೀ, ನಾನು ಅದ ಅನ್ಕೊಂಡು ನೋಡ್ರಿ, ಖುಷಿಗೇನೆ ಮಕ್ಕೊಂಡಾಳ ಕಾಣ್ತೈತಂತಂದ ಅನ್ಕೊಂಡೆ ನಾನು. ಇಷ್ಟು ದಿನ ಒಟ್ಟ ಕಣ್ಣು ಮುಚ್ಚಿ ಎಲ್ಲಿ ಹಗ್ಲತ್ ರಾತ್ರಿನ ಮಕ್ಕೋತಿದ್ದಿಲ್ಲ. ಹಗ್ಲತ್ ಮಕ್ಕೊಳೋದು ಸುಳ್ಳು ಬಿಡ್ರಿ. ಯಾವ ಥರ ಮಕ್ಕೊಂಡಿದ್ದು ನೋಡಿರ ನೀವು? ನಾನು ಅದನ್ನ ಅಂತೀನಿ, ಮಗಳು ಸಿಗ್ತಾಳ ಅಂತಂದು ಅದು ನಂಬಿಕೆಗೆ ಅದೊಂಥರ ನೆಮ್ಮದಿದಂಗೆ ಆಗೈತೆ ಅವ್ರಿಗೆ. ಹ್ಞೂನವ, ಹ್ಞೂ ನಾ ಬರೋದಿಲ್ಲ. ಹ್ಞೂ ತಾಯಿ, ಹ್ಞೂ. ಅಯ್ಯಯ್ಯ, ಅವ್ ನೋಡಲ್ಲಿ ನಿದ್ದಿಗಣಾಗ ಬಡ್ಬಿಡ್ಸಕತ್ತಾಳ. ಯವ್ವಾ ಬೇಯ್ ಬೇವಾ, ಎದ್ದೇಳು ಬೇ, ಎಚ್ಚರ ಮಾಡ್ಕೋ. ಇಪ್ಪ ಎಲ್ಲದಿ ನಾನು? ಯವ್ವ ಮನೆಯಾಗದಿದಿ, ಯಾಕೆ ಏನಾತ್ ಬೇ? ಎದ್ದೇಳು, ಎಚ್ಚರ ಮಾಡ್ಕೋ. ಎತ್ತಿ ಬೇ, ಎತ್ತಿ ಎದ್ದೇಳು ಬೇ, ಎಚ್ಚರ ಮಾಡ್ಕೋ. ಯಾಕ ಹಗ್ಲತ್ತ ಕನ್ಸು ಕಾಣಕತ್ತಿಯಲ್ಲ? ಎದ್ದೇಳು ಬೇ. ಎಚ್ಚರ ಅದವ, ಹಂಗ ಕುಂತ್ನೆಲ್ಲ. ಯಾಕ ಕಣ್ಣು ಮುಚ್ಚಬಿಟ್ಟು ನೀವು ಗುಡಿಗೆ ಹೋಗಿ ಬಂದ್ರೇನ? ನನಗೆ ಕನಸು ಬೇರೆ ಥರನ ಬಿತ್ತಾಳ. ನನಗೆ ನಿಮ್ಮೂರಿಗೆ ಹೋಗೀನಿ, ಅಲ್ಲೇ ತಾಯಿ ಮುಂದೆ ನಿಂತೀನಿ. ನೀನೇನು ಬರೋದು ಬೇಡ, ನಿನ್ನ ಮಗಳು ಬರ್ತಾಳೆ, ನಾ ಇದ್ದಲ್ಗೆನ ಏನು ಹುಡುಕೋ ಪ್ರಯತ್ನನೂ ಮಾಡಬೇಡ, ಆರಾಮಾಗಿ ನೀರು ಅಂತನ ಹೇಳಿ ನನಗೆ ಹೇಳ್ದಂಗೆ ಆತು. ಬರಬೇಡ ನೀನು, ಅಲ್ಲೇ ಇರು ನಿನ್ನ ಮನೆಯಾಗನ. ನನಗೆ ಗೊತ್ತಾಗತ್ತೆ ನನ್ನ ಭಕ್ತರ ಕಷ್ಟ ಅಂತೇಳಿ ನನಗೆ ಆಶೀರ್ವಾದ ಮಾಡ್ದಂಗೆ ಕನಸು ಬಿತ್ತು ನೋಡ ಸರಳ. ಅದನ್ನೇ ಯೋಚನೆ ಮಾಡ್ಕೊಂಡು ಮಕ್ಕೊಂಡಿರಲ್ಲ, ಹಂಗಾಗಿ ನಿಮಗೆ ಹಂಗೆ ಕನಸು ಬಿದ್ದಂಗೆ ಆಗೈತ್ರಿ. ಬಿಡ್ರಿ, ಹೆಂಗೂ ಸಂಜೆ ಮುಂದೆ ಹೊಂಟ ಬಿಟ್ಟಿರಲ್ಲ, ಹೋಗಿ ಕೇಳುವಂತ್ರಿ ಅಂತ. ಅದು ಕನಸು ಬಿದ್ದಂಗೆ ಇರ್ಲಿಲ್ಲ ಬಿಡ ಸರಳ. ಕರೆನ ನಾನು ನಿಜವಾಗ್ಲು ಯಾಕೆ ಬರ್ತಿದ್ದಿ, ಬರಬೇಡ ದಣ್ಕೊಂಡು, ಬೇಡ ಬರಬೇಡ ಅಂತನ ಅಂದಂಗೆ ಆತವ. ಹೆಂಗೆ ಮಾಡಲಿ? ಏನ್ರಿ ಎದಕ್ಕೆ ಹೋಗಕ್ಕೆ ಹೆಂಗೆ ಮಾಡಲಿ ಅಂತ ವಿಚಾರ ಮಾಡಕತ್ತೀರಿ? ಏನಾತು? ಅವ್ವ ಯಾವಾಗ ಬಂದ್ವಿ? ಅಯ್ಯ ಬಿಗ್ತಾರ, ಬರ್ರಿ ಯಪ್ಪ ಕಾಲ ಎದ್ದು ತಡ್ರಿ. ಆರಾಮದಿರಿ? ನೀ ಆರಾಮದೇನವ ಸರಳ? ಆರಾಮದಿರಿ ತಮ್ಮರ? ನೀ ಆರಾಮದೇನವ ಗಾಯತ್ರ? ಹ್ಞೂ ಬೇವ, ನಾವೆಲ್ಲರೂ ಆರಾಮದೀವಿ. ನೀನೇನು ಹೇಳ್ದ ಕೇಳ್ದ ಒಂದು ಟಪಾಲು ಇಲ್ದ ಎಗ್ದು ಬಂದಿಯಲ್ಲ. ಬರ್ರಿ ನಾನು ನಿಮ್ಮೂರಿಗೆ ಬರ್ಬೇಕಂತಂದು ಇವತ್ತು ಅನ್ಕೊಂಡಿದ್ದೀನಿ ರೀ. ಈಗ ಮಧ್ಯಾಹ್ನ ಬಸ್ ಹತ್ಬೇಕಾಗಿತ್ತು, ಬಸ್ ಇಲ್ಲ, ಬಸ್ ಯಾವುದೂ ಇಲ್ಲೀಗ ಮಧ್ಯಾಹ್ನಕ್ಕೆ. ಸಂಜೆ ಮುಂದಕ್ಕೆ ಐತಿ ನಿಮ್ಮೂರಿಗೆ ಅಂದ್ರು. ಅದಕ್ಕೆ ಒಂದಿಟ್ಟು ನಾನು ಅಡ್ಡಾಗಿದ್ದೆ. ಅಷ್ಟಂತಲಿ ಏನೇನ ಕನಸು ಒಂದು ಬಿತ್ತು, ಅದನ್ನ ನಾವು ಮಾತಾಡ್ಕತ್ತಿದ್ವಿ. ಬರ್ರಿ ಒಳ ಬರ್ರಿ, ಇತ್ಲಾಗ ಬರ್ರಿ, ಕುಂದ್ರ ಬರ್ರಿ. ನೀವೇನು ಇಬ್ರು ಗಂಡ ಎಂತಿ ಗುಡಿಗೆ ಹೋಗಿದ್ರೇನು? ಏನು ಮಧ್ಯಾಹ್ನ ಗುಡಿಗೆ ಹೋಗಿರಿ? ಏನವ ವಿಶೇಷ ಗಾಯತ್ರ? ತೋಬಾರವ, ಇದ್ರಾಗ ಕರ್ಚಿಕಾಯಿ, ಶಂಕರಪಾಳೆ ಅವು ಅದಾವು. ಆಮೇಲೆ ಇದ್ರಾಗ ಪ್ರಸಾದ ಐತೆ ನೋಡು ಅಮ್ಮಂದು, ಅದನ್ನು ದೇವ್ರ ಮುಂದಿಡು. ಆಮೇಲೆ ಎಲ್ಲರೂ ಕೈಕನ್ ಮುಖ ತಕೊಂಡ್ಮ್ಯಾಗ ಹಚ್ಕೊಳ್ಳೋಣ ನನ್ನ ಹಣಿಗೆ. ಆಮೇಲೆ ತೀರ್ಥದ ನೀರು ಐತೆ ನೋಡು, ಅದ ದೇವ್ರ ಮುಂದಿಡು. ಹಾಂ ತೋಬಾಯಿಲಿ. ಹ್ಞೂ ಅತ್ತಿ, ತಾತಿ ಆರಾಮದಿರಿ ಅತ್ತಿ? ಹುನವ ನನ್ನ ಬಂಗಾರಿ, ಆರಾಮದೀನಿ. ತಗೋ ಈ ಚೀಲ ತಗೋ, ಒಳಗೋಗಿಡಾವ. ಅವನ್ನ ಪ್ರಸಾದ ತೆಗೆದು ದೇವ್ರ ಮನೆ ಮುಂದಿಡು, ಉಳುಕಿದ್ದೇನೆ ಅಡುಗೆ ಮನೆಗಿಡು. ತಗೋ. ಹ್ಞೂ ರೀ ಅತ್ತಿ, ಇಡ್ತೇನೆ. ಬಾ ಬೇ, ಒಯ್ತ್ಲ ಬಾ, ಕುಂದ್ರ ಬಾ. ಅಲ್ವೇ ಏನಿದು, ನಾವ ನಿನಗ ಹೇಳಿ ಕಳಿಸ್ಬೇಕು ಅನ್ಕೊಂಡ್ವಿ. ಆದ್ರೆ ಅತ್ತಿಯರು ಇವತ್ತು ಊರಿಗೆ ಬರಕತ್ತಿದ್ರಲ್ಲ, ಇನ್ನೇನು ಬಿಡು ನಾನು ಹೋಗಿ ಹೇಳ್ತೀನಿ ಅಂದ್ರು. ಯವ್ವ ಬಾ, ಕುಂದ್ರ ಬಾ. ಗಾಯತ್ರ, ಆ ಬಟ್ಲದಾಗ ಕಡಲೆಬೇಳೆ ಪಾಯಸ ಐತಲ್ಲ, ಅದನ್ನ ಹಾಕೊಂಬಾರ. ಹ್ಞೂ ರೀ ಅತ್ತಿಗೆಮ್ಮ, ಹಾಕೊಂಬರ್ತೇನೆ ರೀ. ಬರ್ರಿ ಅತ್ತಿಯರ, ಈ ಕಡೆ ಬರ್ರಿ. ಯಾಕ್ರಿ ಏನತ್ತ ಗಾಬ್ರಿಗಿರಲ್ಲ? ಏನಿಲ್ರಿ, ಅದ ಹೇಳಿದ್ನೆಲ್ಲ ಮನೆ ಮಂಗಳಾರ್ಕನ ಆತ್ರಿ 11 ದಿನ. ಅದಕ್ಕೆ ತಾಯಿ ಹತ್ರ ಬಂದು ಮತ್ತು ಹೆಂಗೆ ಏನು ಮುಂದೆ ಎಲ್ಲಿ ಹುಡುಕ್ಬೇಕು, ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ತಾಯಿ ಕೇಳಕ್ಕೆ ನಾನು ಬರಕತ್ತಿದ್ದೀನಿ ರೀ ನಿಮ್ಮೂರಿಗೆ.
ಹ್ಞೂ ರೀ, ಅದಕ್ಕೆ ನನ್ನನ್ನು ನೀನ ಹೋಗವ, ನಿನಗೆ ಎರಡೆರಡು ಖುಷಿ ವಿಚಾರ ಸಿಗ್ತಾವು ಅಂತ ಹೇಳಿ ನನ್ನನ್ನು ತಾಯಿನ ಇಲ್ಲಿ ಕಳಿಸಿದ್ಲು. ಅದಕ್ಕೆ ನಾನು ತಡ ಮಾಡ್ದಂಗೆ ದೌಡಾಚಿ ಓಡಿ ಬಂದೆ. ಏನು ಖುಷಿ ವಿಚಾರ ಅಂತ ನನಗೆ ತಿಳಿಲಿಲ್ಲ. ಆದ್ರೆ ನೀವೇನು ಬರೋದು ಬ್ಯಾಡ್ರಿ, ಪ್ರಸಾದ ಕೊಟ್ಟು ಕಳ್ಸಲ್ ತಾಯಿ. ಎಲ್ಲಿ ಮಗಳು, ನಿಮ್ಮ ಮಗಳು ತಾನ ಹುಡ್ಕೊಂಬರ್ತಾಳ, ಕೆಲಸ ಆಗೈತಿ, ಮನೆಗೆ ಬಂದು ತಾಯಿ ಮಗಳು ಸೇರೋದು ಒಂದ ಅಂತ ಹೇಳಾಳ ನೋಡ್ರಿ ತಾಯಿ. ನೀವೇನು ಅಲ್ಲಿ ಬರೋದು ಬೇಡ ಅಂತ, ಎಲ್ಲ ಆದ್ಮ್ಯಾಗ ನಿಮ್ಮ ಮಗಳು ನಿಮ್ಮ ಮನೆ ಸೇರಿದ ಮ್ಯಾಗ ಎಲ್ಲವನ್ನ ಗುಡ್ಡಕ್ಕೆ ಹೋಗಿ ಪಡ್ಲಿಗೆ ತುಂಬಿ ಬರ್ರಿ ಅಂತ ಹೇಳಾಳ ನೋಡ್ರಿ. ಹೌದಾ, ಹಂಗಂದ್ಲ ತಾಯಿ? ನನಗೆ ಕನಸಿನಾಗನು ಹಂಗ ಅಂತಳ್ರಿ. ನೀನೇನು ಬರಬೇಡ, ನೀನು ಇಲ್ಲಿ ಬರಬೇಡ, ಅಲ್ಲಿಗೆ ಹೋಗು ಅಂತಾನೆ ಅಂದಳ್ರಿ. ಅದನ್ನು ನಾವು ಮಾತಾಡಕತ್ತಿದ್ವಿ. ನಾನು ಎಂದು ಮಕ್ಕಳದಿರಕ್ಕೆ ಈಗ ನನ್ನ ಮಧ್ಯಾಹ್ನ ಎಂಥ ಜಂಪತ್ತಿತ್ರಿ. ಕಣ್ಣು ಬಿಟ್ರ ಅಲ್ಲಿದ್ದೀನಿ ನಿಮ್ಮೂರಾಗ. ಏನೇನೋ ಆತು. ಈಗೇನು ನೀವು ಹೇಳಿರಿ ಅದು ನನಗೆ ಹೇಳ್ದಂಗೆ ಆತ್ರಿ. ನನಗೆ ನೀವು ನಂಬಿ ಬಿಟ್ರಿ ಬಿಡ್ರಿ. ಎಲ್ಲ ಆ ತಾಯಿ ಎಲ್ಲ ಒಂದು ಲೀಲಾ ಖರೇನ. ಹ್ಞೂ ರೀ, ಈಗ ಅವ್ರು ಹೇಳಿ ಕಳಿಸಿದ್ಲಂತಾನೆ, ಅಮ್ಮ ಹೇಳಿ ಕಳಿಸಿದ್ಲಂತಾನೆ ನಾನು ಇಲ್ಲಿವರೆಗೂ ಬರ್ಬೇಕಾತ್ರಿ. ನೀವು ಹೋಗು, ನಿನ್ನ ಖುಷಿ ವಿಚಾರಕ್ಕೆ ಅದೈತಿ ಅಂದ್ರು. ಅದಕ್ಕೆ ನಾ ಹೇಳ್ತೇನಲ್ರಿ ದೌಡಾಚಿ ಬಂದೆ ಅಂತಂದು. ಆತು ಬರ್ರಿ, ನನ್ನ ಮಗಳು ನನ್ನ ಮಡ್ಲಿ ಸೇರ್ತಾಳಲ್ಲ, ನನಗೆ ಅಷ್ಟು ಸಾಕು. ಇಷ್ಟ ನಂಬಿನಂತ ಇನ್ನು ಎಷ್ಟು ದಿನ ಕಾಯ್ಬೇಕು, ಕಾಯ್ತೀನಿ. ನೋಡೋಣ ನನ್ನ ಮಗಳು ಯಾವಾಗ ನನ್ನ ಮಡ್ಲಿ ಸೇರ್ತಾಳ ಬಂದು. ಪಾಯಸ ಹಾಕೊಂಬರ್ಲಿಲ್ಲನ ತಾಟ್ನಾಗ? ಅಡಿಗೆಮ್ಮ ಎಲ್ಲ ಅಡಿಗೆನ ತಯಾರು ಮಾಡ್ಬಿಟ್ಟೇನ್ರಿ. ಅದಕ್ಕೆ ಒಂದು ಮಾತು ಕೇಳೋಣ ಅಂತ ಬಂದೆ. ಅಷ್ಟ್ರು ಕುತ್ಕೊಂಡು ಉಂಡ ಬಿಡೋಣ ಅಂತಾನ ಬಂದಿನ್ರಿ. ಆತ್ ಬಿಡು, ಉಂಡ ಬಿಡೋಣ. ಖುಷಿ ವಿಚಾರ ಹೇಳ ಸರಳ. ಇದನ್ನು ತೊಗೊಂಡೋಗ ಇಲ್ಲಿ, ದೇವ್ರ ಮನೆ ಮುಂದೆ ಇದನ್ನು. ಇದ್ರಾಗೂ ಪ್ರಸಾದ ಐತಿ, ತೊಗೊಂಬ ಇಲ್ಲಿ ಇದನ್ನ. ಏನಾತ್ಲೇ ಸರಳ? ಏನು ಖುಷಿ ವಿಚಾರ? ಲೇ ಸರಳಿ, ಲೇ ಉಂಬೆಯವ. ಅಯ್ಯ ನಿನ್ನ ಎಷ್ಟ್ರಾಗೈತಿ? 3 ಯವ್ವ, ನನ್ನ ಮಗಳ ಎಂಥ ಖುಷಿ ವಿಚಾರ ಹೇಳಿದೆ ತಾಯಿ. ಯವ್ವ, ಆ ತಾಯಿ ನನ್ನನ್ನು ಕೈ ಬಿಡಲಿಲ್ಲ, ನಿಮ್ಮಂತನೂ ಕೈ ಬಿಡಲಿಲ್ಲ ಯವ್ವ. ಕರೆನ ಯವ್ವ, ನಾನು ಏನು ಹೇಳಲಿ, ಹೆಂಗೆ ಹೇಳಲಿಲ್ಲ ಸರಳ ನಾನು. ಎಷ್ಟು ಖುಷಿ ಆಕತ್ತಂದ್ರೆ ಅದ್ರ ಕಚ್ಚಿಗೆ ಅದಾವ ಚೀಲ್ದಾಗ, ಬಾ ಕಚ್ಚಿಗೆ ತಿನ್ನಿಸ್ತೀನಂತ. ಯವ್ವ, ಮುಂಜಾಲಿಂದ ನನಗಂಕ್ರು ಬರೀ ಸಿಹಿ ತಿನ್ಸಿ ಸಾಕಾಗೈತಿ. ಇರಲಿ ಬಿಡು, ಚಕ್ಲಿ ಮಾಡ್ಕೊಂಡ್ ಬಂದಿಲ್ಲನ? ನೀ ಚಕ್ಲಿ ಎಷ್ಟು ಚಲೋ ಮಾಡ್ತಿದ್ದಿ. ಮಾಡ್ಕೊಂಬಂದಿನ್ಲೆ, ರವಾ ಉಂಡಿ, ಚಕ್ಲಿ, ಶಂಕರಪಾಳ್ಯ, ಕರ್ಚಿಕಾಯಿ ಎಲ್ಲ ಮಾಡ್ಕೊಂಬಂದೀನಿ. ಎಣ್ಣೆ ಹೋಳಿಗೆನೂ ನಿನಗಿಷ್ಟ ಅಲ್ಲ, ಅದಕ್ಕೆ ಎಣ್ಣೆ ಹೋಳಿಗೆನೂ ಮಾಡ್ಕೊಂಬಂದಿ ನೋಡು. ಹೌದಾ ಯವ್ವ, ನನಗೂ ಅನ್ಸಿತ್ತು ನಮ್ಮವ್ವ ಮಾಡೋ ಎಳ್ಳಿ ಹೋಳಿಗೆ ತಿನ್ಬೇಕು ಅಂತಂದು. ಅದು ಹೆಂಗೆ ಗೊತ್ತಾಗ್ತದೆ ನಿಂಗೆ? ನಿನ್ನ ತಾಯಿ ಅಲ್ಲವ ನಾನು. ನನ್ನ ಮಗಳಿಗೆ ಏನು ಬೇಕು ಏನು ಬೇಡ ನನಗೆ ಗೊತ್ತಾಗೋದಿಲ್ಲ. ಆ ಮಗಳ ಗೊತ್ತಾತವ, ಅದು ಹೆಂಗ ಗೊತ್ತಿಲ್ಲ, ಆ ತಾಯಿ ದಯದಿಂದ ಗೊತ್ತಾತು, ಮಾಡ್ಕೊಂಬಂದಿ ನೋಡು. ನಾನಾರ ಏನು ಮಾಡಲಿ, ಒಬ್ಬಕ್ಕೆ ಇರ್ತೀನಿ, ಏನು ಮಾಡ್ಕೊಳಲ್ಲ. ನಾ ಯಾವಾಗ ಇಲ್ಲಿ ಬರೋದಂತ ಗೊತ್ತಾತಲ್ಲ, ನಾನು ಒಂದು 4-5 ಮಂದಿ ಹೆಣ್ಮಕ್ಳು ಒಣನಾರು ಕರ್ಕೊಂಡು ಬರ್ರವ ನನ್ನ ಮಗಳೊಡಕ್ಕೆ ಹೊಂಟೀನಿ ಹಿಂಗ ಅಂದೆ. ಆತ ಬರ್ತೀನಿ ಅಂತ ಬಂದು ಸಹಾಯ ಮಾಡಿದ್ರು, ಕೈ ಜೋಡಿಸಿದ್ರು. ಹಂಗಾಗಿ ಎಲ್ಲ ಸರ ಆತೆ, ಒಂದು ದಿನದಾಗ ಆತ. ಇಲ್ಲ ಅಂದ್ರೆ ನನಗೆಲ್ಲ ಆಗುತ್ತವ ಒಬ್ಬಾಕಿಗೆ ಈ ವಯಸ್ಸಿನಾಗ ಹಂಗೆ ಮಾಡೋದು ತಾಯಿ. ಅಥವಾ ಆ ದೇವ್ರು ನಿನ್ನ ಗಂಡನ ಚಂದಿಟ್ಟಿರ್ಲಿ. ಲೋ ಬಾಲು, ಆಶೀರ್ವಾದ ತಗೋರಿ ಇಬ್ರು ಚೆನ್ನ. ಹ್ಞೂ ಯವ್ವ. ಬೇಡವಾ, ಬಗ್ಬೇಡ, ಆರಾಮಿರು, ಆರಾಮ್ ವಿಶ್ರಾಂತಿ ತಗೋ. ಇಲ್ಲಡ ಮಕ್ಕಂಡ ನಿದ್ದೆ ಮಾಡು, ಚಂದಾಗ ಆರೋಗ್ಯ ನೋಡ್ಕೊ. ಬೇಡ ಕಾಲು ಮುಗಿಬೇಡ, ನೀನು ಬೇಡಪ್ಪ ತಮ್ಮ, ಬೇಡ. ಆರಾಮಿರ್ರಿ ನೀವಿಬ್ರು ಗಂಡ ಹೆಂಡತಿ ಚಂದಿದ್ರ ಈ ಮನಿನೂ ಚಂದಿರುತ್ತೆ. ಕುಲು ಅಂತ ನಕ್ಕೊಂತ ನಾನು ಆರಾಮಿರ್ತೀನಿ. ಯಪ್ಪ, ಎಂಥ ಖುಷಿ ವಿಚಾರ ತಾಯಿ, ನಿಜವಾಗ್ಲೂ ಭಗವಂತ ನಮ್ಮ ಪಾಲಿಗದಿಯಪ್ಪ, ನಮ್ಮ ಪಾಲಿಗದಿದಿ. ನೋಡಪ್ಪ ಚೆನ್ನಣ್ಣ, ಈಗರ ಕುಡಿಯೋದು, ಬೀಡಿ ಸೇದೋದು ಇವನ್ನೆಲ್ಲ ಬಿಟ್ಟು ಚಂದಾಗ ಹೆಂಡತಿ, ಮನಿ, ಮಕ್ಕಳು, ತಾಯಿ, ತಂಗಿ ಅಂತಂದು ಇರೋದು ಕಲಿ. ನೋಡು, ಇನ್ನೂ ಒಬ್ಬಕ್ಕೆ ತಂಗಿ ಅದಾಳು ಕೊಡಾಕಿ, ಆಕಿ ಕೊಡೋ ವ್ಯವಸ್ಥೆ ಮಾಡು. ಪಂಚ ಒಂದು ಹುಡುಕಾಟ ಮಾಡೋದು ನೋಡು. ಯಾರನ್ನಾರು ಕೇಳ್ದೇನ? ಅವರು ನಿಮ್ಮ ಬೀಗ್ರನ್ನ ಕೇಳ್ಬೇಕು, ನಿಮ್ಮ ಸುಜಾತವನ್ನ ಬೀಗ್ರನ್ನ. ಎಷ್ಟು ದಿನ ಆತಲ್ಲ, ಏನು ಸುದ್ದಿಲ್ಲ. ಹೋಯ್ ಬಂದೇನ ಆ ತಂಗಿ ಮನೆಗೆ ಒಂದಿಟ್ಟು ಹೋಯ್ ಬಾ ಎಲ್ಲ ಕಡೆಗೂ. ಈ ವಿಚಾರ ಹೇಳಿ ಕಳ್ಸಕ್ಕೆ ನಾನ ಹೋಗ್ಬೇಕು ಅನ್ಕೊಂಡೀನ್ರಿ. ಭಾಳ ದಿನ ಆಗೈತಲ್ಲ, ಹೋಗಿ ಬರ್ತೀನಿ, ನಾನು ಕೇಳ್ತೀನಿ. ಹ್ಞೂ ರೀ, ನಾನು ಅದನ್ನ ಹೇಳೀನಿ. ಈ ವಿಚಾರನೂ ಹೇಳಿ ಹಂಗೆ ನಿಮ್ಮಿಬ್ಬರು ತಂಗಿಯಾರನ್ನು ಮಾತಾಡ್ಸ್ಕೊಂಬಾರಪ್ಪ ಅಂತಂದು. ಹ್ಞೂನಪ್ಪ, ತವ್ರ ಮನ್ಯಾಗ ಹೆಣ್ಮಕ್ಳು ಕುಲು ಅಂತ ನಕ್ಕೊಂತಿದ್ರಂದ್ರೆ ಅದಕ್ಕಿಂತ ಇನ್ನೊಂದು ಸಂಪತ್ತು ಬೇರೆ ಏನಿಲ್ಲಪ್ಪ. ನೀನೇನು ಕೊಡಬೇಡ, ಕೊಸಿಬೇಡ, ಅವ್ರಿಗೆ ಬಂಗಾರನ ಕೊಡಿಸು ಅಂತಲೂ ಕೇಳಲ್ಲ. ಬಂದೆ ಅಂದ್ರೆ ತಂಗಿ ಬಾ ಇತ್ಲಾಗ ಬಾ ಅಂತಂದೆ ಅಂದ್ರೆ ಅವಕ್ಕೆ ಮನಸ್ಸು ತುಂಬಿ ನಿನ್ನ ಹಾರೈಸ್ತಾರಲ್ಲ, ಅವಾಗ ನಿನ್ನ ಮನೆ ಉದ್ಧಾರ ಆಗುತ್ತ. ನೀನು ಅಷ್ಟವ ಸರಳ, ಮೊದ್ಲಂಗೆ ಹಚ್ಚ ಹುಚ್ಚ ಮಾಡಬೇಡ. ನೋಡು ಈಗ ಹಿಂಗದಿದ್ದಿ, ದೇವ್ರು ನಿಂಗೆ ಹೆಂಗೆ ಒಳ್ಳೇದು ಮಾಡ್ದ. ಅದಕ್ಕೆ ಹೇಳೋದು, ಒಳ್ಳೆಯರಿಗೆ ದೇವ್ರು ಯಾವತ್ತಿದ್ರೂ ಒಳ್ಳೇದ ಮಾಡ್ತಾನೆ. ನೀ ಕೆಟ್ಟತನ ಮಾಡಿದ್ರೆ ನಿನಗೆ ಕೆಟ್ಟತನ ಮಾಡ್ತಾನೆ. ಅರ್ಥ ಆತಾ?
ಹ್ಞೂ ಯವ್ವ ಅರ್ಥ ಆಗೈತಿ ಭಾಳ ಚಂದ ಅರ್ಥ ಆಗೈತಿ ಅದಕ್ಕೆ ಈಗ ಯಾರ ಹತ್ರ ಜಗಳ ಮಾಡಲ್ಲ ಅತ್ತಿನೂ ಚಲೋ ನೋಡ್ಕೋತೀನಿ ಗಾಯತ್ರಿನೂ ಚಲೋ ನೋಡ್ಕೋತೀನಿ ಈಗ ಹಿಂಗಂತ ಗೊತ್ತಾಗೈತಲ್ಲ ಗೊತ್ತಾದಾಗಿದ್ದಾನು ನಮ್ಮ ಅತ್ತಿಂತ್ರ ನನ್ನ ನಿಂದ್ರಿಸಿನೂ ಕೊಡುವಳ್ಳ ಅಷ್ಟು ಚಂದ ನೋಡ್ಕೊಳಕತ್ತಾಳ ನನಗೂ ಗೊತ್ತಾಗೈತೆ ಬೇ ಸಂಬಂಧದ ಬೆಲೆ ಯವ್ವ ಆತವ ಆತ ಚಂದಿರ್ರಿ ಚಂದಿರ್ರಿ ಯವ್ವ ಅಕ್ಕರ ನಡೀರಿ ಯಪ್ಪ ಕಾಲ ನಾನು ಮಕ್ಕೊಂಡಿದ್ದೀನಲ್ಲ ಕಾಲು ನಡ್ರಿ ಕೈಕಲ್ ಮುಖ ತಕ್ಕೋರಿ ಅಡಿಗೆ ಆಗೈತಂತ ಅಷ್ಟ್ರ ಕೂತು ಚಂದಾಗಿ ಊಟ ಮಾಡೋಣ ನಿಮ್ಮ ಮಗಳ ಮಾಡ್ಯಾಳ ಕಡ್ಲಿಬೇಳೆ ಪಾಯಸ ನಾನು ಹಾನು ಮಾಡಿಲ್ಲ ಆಕೆ ಮಾಡ್ಯಾಳ ಬರ್ರಿ ಎಲ್ಲ ಅಡಿಗೆನ ಆಗೈತಂತ ಗಾಯತ್ರಿ ತಟ್ಟಿ ಹಚ್ಚವ ಹೋಸ್ರಿಗೋ ಹ್ಞೂ ಯವ್ವ ತಡ್ರಿ ಹೋಗ್ಬೇಡ್ರಿ ನೀವು ಹಿಂಗೆ ಹೋಗ್ಬಿಟ್ರೆ ನನ್ನ ಕರೆನ ಬೇಜಾರಾಗತ್ತ ಸಬ್ಸ್ಕ್ರೈಬ್ ಆಗ್ರಿ ಯಾಕ್ರಿ ಸಬ್ಸ್ಕ್ರೈಬ್ ಆಗ್ತಿಲ್ಲ ಪ್ಲೀಸ್ ರೀ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಆಮೇಲೆ ಹೈ ಪಾಯಿಂಟ್ಸ್ ಕೊಡ್ರಿ ನಂಗೆ ನೀವು ಹೈ ಪಾಯಿಂಟ್ಸ್ ಕೊಟ್ಟು ನಾನು ನೋಡ್ತೀನಿ ನಿಜವಾಗ್ಲೂ ನೋಡೀನಿ ಎಲ್ರಿಗೂ ಕಮೆಂಟ್ಸ್ ಮಾಡ್ತೀನಿ ನಂಗೆ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ ಓದಕ್ಕೆ ಪ್ಲೀಸ್ ರೀ ಇದು ನನ್ನ ಹಂಬಲ್ ರಿಕ್ವೆಸ್ಟು ಕಳಕಳಿಯ ಮನವಿ ಅಂತಾರಲ್ಲ ಕಳಕಳಿಯ ಮನವಿ ಇದು ಆಮೇಲೆ ಅವಾಗೆಲ್ಲ ಒಂದಿಷ್ಟು ಕಮೆಂಟ್ಗಳು ಬರ್ತಾ ಇದ್ವು ನನಗೇನಂದರೆ ಬರೀ ನಿಮ್ಮ ಕತೆಯೊಳಗೆ ಗೋಳ ಐತಿ ಅಂತಂದು ಇಲ್ಲ ನನ್ನ ಕತೆಯೊಳಗೆ ಗೋಳಿಲ್ಲ ಖುಷಿ ವಿಚಾರ ಯಾವ ಟೈಮಿಗೆ ಬರಬೇಕು ಹೆಂಗೆ ಬರಬೇಕು ಅದು ಬಂದೇ ಬರ್ತಾವು ನಾನು ಅವಾಗಲೂ ಹೇಳಿದ್ದೆ ನೈಜ ಕತೆ ಆಧಾರಿತ ಮಾಡಕತ್ತೀನಿ ಅದು ಕತೆ ಹೆಂಗೈತೆ ಹಂಗೆ ನಡಿತೈತಿ ನಾನೇನು ಚೇಂಜ್ ಮಾಡೋಕ್ಕಾಗಲ್ಲ ಅಂತೇಳಿ ಈಗ ಅದ್ರ ಪ್ರಕಾರನೇ ನಾನು ಮಾಡಕತ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಶೇರು ಕಮೆಂಟ್ಸು ಲೈಕು ಹೈ ಪಾಯಿಂಟ್ಸ್ ಕೊಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು